ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅಂದರೆ ಇವತ್ತು ಹಾಕ್ಸ್ಕೊಳ್ಳಲ್ಲ, ಇವಾಗ ಆಲ್ರೆಡಿ ಸಂಜೆ 4 ಗಂಟೆ 4:15 ಆಗಿದೆ. ಇವತ್ತು ನಮ್ಮ ಮನೇಲಿ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನಮ್ಮೂರಲ್ಲೇ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಮಲ್ಕೊಂಡು ಇನ್ನು ಬೆಳಗ್ಗೆನೇ ಹೋಗ್ಬಿಟ್ಟು ನಮ್ಮ ಗದ್ದಿಗೆಯಲ್ಲಿ ಮಾಲೆ ಹಾಕ್ಸ್ಕೊಂಡು ಬರ್ತಾರೆ. ಅದಾದರೆ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತೀನಿ. ಅವ್ರು ಏನಾದ್ರು ವೀಡಿಯೋ ಮಾಡಿ ಕಳಿಸಿದ್ರೆ ಅದನ್ನ ಆ್ಯಡ್ ಮಾಡ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಇವತ್ತಿನ ದಿನ ಆಲ್ರೆಡಿ ಮನೇಲಿ ಎಲ್ಲರೂ ಸ್ನಾನ ಮಾಡಿ ಪೂಜೆ ಮಾಡಿ ಮುಗಿಸಾಯಿತು. ಇನ್ನು ಏನಿದ್ರು ತಿರ್ಗಾ ನಾಳೆ ಬೇಗನೆ ಎದ್ದು ನನಗೆ ಫುಲ್ ಇನ್ನು ಕೆಲಸನೇ ಇರುತ್ತೆ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಮನೆ ಒರೆಸಿ ಸ್ನಾನ ಎಲ್ಲ ಮಾಡಿ ಅವ್ರಿಗೆ ಅಡುಗೆ ಎಲ್ಲ ಮಾಡಬೇಕು. ಸೊ ಹೇಗಿರುತ್ತೆ ವ್ಲಾಗು ಅಂತ ನೀವೇ ನೋಡಿ. ತುಂಬಾ ನನಗೆ ಎಕ್ಸೈಟ್ಮೆಂಟ್ ಇದೆ. ಹಾಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಫುಲ್ಲು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಸೊ ಹೇಗೆ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ ಅದು ನನಗೆ ಕೆಲಸ ಮಾಡ್ಬೇಕಾದ್ರೆ ವೀಡಿಯೋದು ತಲೆಗೆ ಬರಲ್ಲ. ನೋಡ್ತೀನಿ ವೀಡಿಯೋ ಕೆಲಸ ಎಲ್ಲ ಆದಮೇಲೆ ವೀಡಿಯೋ ಮಾಡಬೇಕಾಗಿತ್ತಲ್ಲಪ್ಪ ಅಂತ ಅನಿಸುತ್ತೆ. ಸೊ ಆದಷ್ಟು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾಳೆ ಮಾಲೆ ಹಾಕ್ಸ್ಕೊಳ್ತಿದ್ದಾರೆ. ಸೊ ನಾಳೆ ಏನಾದರೂ ಅವರೆಲ್ಲ ಬಂದರೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಎಲ್ಲ ನೆನೆ ಹಾಕಿದ್ದೆ. ಸೊ ಇವಾಗ ಅದನ್ನೆಲ್ಲ ಆಡಿಸ್ಕೊತಾ ಇದ್ದೀನಿ. ಇವಾಗ ಮೊದಲನೇದಾಗಿ ಇದನ್ನ ನೋಡ್ತಾ ಇದ್ದೀರಲ್ವ, ಉದ್ದಿನ ಕಾಳು, ಅದನ್ನ ನಾವು ಮನೇಲೇ ಮಾಡಿರೋದು. ಸೊ ಇವಾಗ ಅಕ್ಕಿ ಹಾಗೆ ಸ್ವಲ್ಪ ಅನ್ನ, ಸ್ವಲ್ಪ ಉದ್ದಿನ ಕಾಳು, ಉಪ್ಪು ಎಲ್ಲ ಹಾಕಿ ಕೈಯಲ್ಲಿ ಕ್ಲೀನಾಗಿ ಈ ರೀತಿ ಕಲಿಸ್ಕೊಂಡ್ರೆ ಬೆಳಗ್ಗೆಗೆ ನಿಮಗೆ ಸೂಪರಾಗಿ ಉಬ್ಬಿರುತ್ತೆ. ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಉಬ್ಬಿದೆ ಅಂತ. ನೋಡಿ ಕಲಸಿಟ್ಟಾಗ ಎಷ್ಟರಲ್ಲಿದೆ, ಕಲಸಿಟ್ಟಾದ್ಮೇಲೆ ಎಷ್ಟು ಆಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ನಾಳೆ ಮಾಲೆ ಹಾಕ್ಸ್ಕೊಳ್ತಿರೋದ್ರಿಂದ ಇವತ್ತು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಇವರು ದೇವಸ್ಥಾನಕ್ಕೂ ಕೂಡ ಹೊರಟರು. ಇನ್ನು ನಾಳೆ ಮಾಲೆ ಹಾಕ್ಸ್ಕೊಳ್ತಾರೆ. ಅದನ್ನ ವೀಡಿಯೋ ಕಳಿಸಿ ಅಂತ ಹೇಳಿದ್ದೀನಿ. ಕಳಿಸಿದ್ರೆ ನಿಮಗೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ವೀಡಿಯೋ ಮಾಡಿ ಕಳಿಸಿದ್ರು. ಗದ್ದಿಗೆಯಲ್ಲಿ ಮಾಲೆ ಹಾಕ್ಸ್ಕೊಂಡು ಬಂದಿದ್ದಾರೆ. ಸೊ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ನೋಡಿ. ಓಂ ಸ್ವಾಮಿ, ಓಂ ಸ್ವಾಮಿ, ಓಂ ಸ್ವಾಮಿ, ಓಂ ಸ್ವಾಮಿ, ಓಂ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಬೆಳಗ್ಗೆ ಟೈಮ್ ಬಂದು 5:15 ಸೊ ಇವಾಗ ಬಾಗಿಲೆಲ್ಲ ತೊಳೆದು ನೀರು ಹಾಕಬೇಕು. ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡಿರ್ತೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ವಾಯ್ಸ್ ಬರ್ತಾಯಿಲ್ಲ, ಸೊ ಇವಾಗ ಎದ್ದಿರೋದಲ್ವ, ಸೊ ಅದಕ್ಕೋಸ್ಕರ. ನಾನು ಕೂಡ ಕೆಲಸ ಎಲ್ಲ ಮುಗಿಸಿ ದೇವ್ರ ದೀಪ ಹಚ್ಚಿದ್ದೆ. ಅವರು ಕೂಡ ಬಂದು ಹಾಲು ಕುಡ್ಕೊಂಡು ಹೋದರು. ಇನ್ನು ನಾಷ್ಟಕ್ಕೆ ಇಡ್ಲಿ ಹಾಗೆ ಕೋಸಾಕಿ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನೋಡಿ ಮಿಕ್ಸ್ ಮಾಡಿದ್ಮೇಲೆ ಯಾವ ರೀತಿ ಆಯಿತು. ಅದಕ್ಕೆ ಹೇಳೋದು, ಯಾವಾಗಲೂ ಚೆನ್ನಾಗಿ ಮೆಜರ್ಮೆಂಟ್ ಮೂಲಕ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಇಡ್ಲಿ ಸ್ಮೂತಾಗಿ ಸೂಪರಾಗಿ ಇರುತ್ತೆ. ಸೊ ಇವಾಗ ಬಂದು ಎಲ್ಲ ಪೂಜೆ ಅವ್ರದ್ದು ಏನೇನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಫಸ್ಟ್ ಟೈಮ್ ಯಾರು ಹಾಕ್ಸ್ಕೊಂಡಿರ್ತಾರೆ ಅವ್ರ ಜೊತೆ ಇನ್ನೊಬ್ಬರು ಬರ್ತಾರೆ. ಸೊ ಒಬ್ಬರಾಗ್ಬೋದು, ಇಬ್ಬರಾಗ್ಬೋದು, 3 ಜನ ಆಗ್ಬೋದು. ಆದರೆ ಫಸ್ಟ್ ಟೈಮ್ ಹಾಕ್ಸ್ಕೊಂಡಿರೋರನ್ನ ಒಬ್ಬೊಬ್ಬರನ್ನೇ ಎಲ್ಲೂ ಕಳಿಸಲ್ಲ ಅಂತ ಹೇಳ್ತಿದ್ರು. ಸೊ ಇವಾಗ ಅವರು ಕೂಡ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಾನಿಲ್ಲಿ ಕ್ಯಾಮ್ರಾನ ಹೈಡ್ ಮಾಡಿ ಇಟ್ಟಿದ್ದೆ, ಸ್ವಲ್ಪನಾದರೂ ವೀಡಿಯೋ ಕ್ಯಾಪ್ಚರ್ ಆಗಲಿ ಅಂತ. ಸೊ ಇವಾಗ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಫುಲ್ ಬ್ಲ್ಯಾಕಾಗಿ ಕಾಣ್ತಿದೆ, ಫೋಕಸ್ ಆಗಿಲ್ಲ ಅಲ್ಲಿ ಕ್ಯಾಮ್ರಾ. ಸೊ ಇವಾಗ 3 ಜನ ಸ್ವಾಮಿಗಳು ಬಂದು ಊಟ ಎಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಹೋದರು. ಸೊ ನಾನು ವೀಡಿಯೋ ಮಾಡ್ಬೇಕಾದ್ರೆ ನಾನೇನು ಅಲ್ಲಿ ಇರಲಿಲ್ಲ, ನಾನು ರೂಮಲ್ಲಿದ್ದೆ. ನೋಡಬಾರ್ದು ಅಂತೇನೋ ಅಂತಾರೆ, ನನಗೂ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ ನೋಡಬಾರ್ದು ಅಂತ, ಇರಬಾರ್ದು ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ನಾನು ಎಲ್ಲ ತಗೊಂಡೋಗಿ ಎಲ್ಲ ನಾಷ್ಟನ ಅವ್ರ ಮುಂದೆ ಇಟ್ಟು, ಹಾಗೆ ನಾವೇನು ಬಡ್ಸಂಗಿಲ್ಲ, ಅವರೇ ಬಡಿಸ್ಕೊಂಡು ಊಟ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ವ, ನಮ್ಮ ಮನೆಗೆ ಆಲ್ರೆಡಿ ಮಾಲೆ ಹಾಕ್ಸ್ಕೊಂಡಾಯ್ತು. ನನಗೆ ಬುದ್ಧಿ ಬಂದಾಗಿಂದ ಮನೇಲಿ ಮಾಲೆ ಹಾಕ್ಸ್ಕೊಂಡಿರೋ ಅವ್ರನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅವಾಗ ಏನೆಲ್ಲ ಕೆಲಸ ಇರುತ್ತೆ ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ. ಏನಕ್ಕೆ ಅಂದರೆ ಎಲ್ಲ ನಾನೇ ಮಾಡ್ತಾ ಇರೋದ್ರಿಂದ. ಬೆಳಗ್ಗೆ 5:45 ಎದ್ಬಿಟ್ಟು ನಾನು ಫಸ್ಟ್ ಮಾಡಿದ್ದು ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ಆಮೇಲೆ ಬರ್ತಾರೆ. ಒಂದ್ಸಲ ಬಂದುಬಿಟ್ಟು ದೀಪ ನೋಡಿಕೊಂಡು ಹಾಲು ಏನಾದರೂ ಕುಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ತಿರ್ಗಾ ನಾವು ಅಡುಗೆ ಎಲ್ಲ ಮಾಡಿಟ್ಟಿರಬೇಕು ನಾಷ್ಟನ. ಸೊ ನಾಷ್ಟನ ಅವರು ಊಟ ಮಾಡೋ ಗಂಟನೂ ನಾವು ಅದನ್ನ ತಿನ್ನಂಗಿಲ್ಲ. ಏನಾದರೂ ಅವರು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಬೇಕಾದರೆ ಆಮೇಲೆ ನಾವು ತಿನ್ಬೋದು.
ಇಲ್ಲಾಂದರೆ ಅವ್ರು ಊಟ ಮಾಡಿದ್ಮೇಲೆ ನಾವು ಊಟ ಮಾಡಬೇಕು. ಏನಾದರೂ ಅರ್ಜೆಂಟ್ ಇತ್ತು ಅಪ್ಪ ಅಂದರೆ ಅವ್ರಿಗೆ ಎತ್ತಿ ಇಟ್ಟಿವ್ರೆ, ಅವ್ರಿಗೆ ಮಾಡಿದ್ದೇ ಎತ್ತಿ ಇಟ್ಟು ನಾವು ನೆಕ್ಸ್ಟು ಊಟ ಮಾಡ್ಕೊಳ್ಬೋದು. ಸೊ ಅವ್ರಿಗೆ ಇವತ್ತು ಇಡ್ಲಿ ಜೊತೆಗೆ ಕೋಸು ಹಾಕಿ ಪಲ್ಯ ಮಾಡಿದ್ದೆ, ಕೋಸು ಪಲ್ಯ ಹಾಗೆ ಇಡ್ಲಿ ಮಾಡಿದ್ದೆ. ಅವ್ರು ತಿನ್ಕೊಂಡೋದ್ರು. ಇನ್ನು ಮಧ್ಯಾಹ್ನ ಯಾವುದೇ ರೀತಿ ಊಟ ಏನು ಇಲ್ಲ ಮಾಡಲ್ವಂತೆ. ಸೊ ಊಟ ಎಲ್ಲ ಇಲ್ಲ. ಇನ್ನು ನೈಟ್ ಊಟಕ್ಕೆ ಬರ್ತಾರೆ, ಅವಾಗ ಊಟ ಮಾಡಬೇಕು. ಇನ್ನು ನನಗೆ ತುಂಬಾ ಕೆಲಸ. ನಾನು ಫಸ್ಟೆಲ್ಲ 8 ಗಂಟೆಗೆ ಹೇಳ್ತಿದ್ದೆ, ಇವಾಗ ನೋಡಿ 5:30 5 ಗಂಟೆ ಆ ರೀತಿ ಹೇಳೋ ಥರ ಆಗಿಬಿಟ್ಟಿದೆ. ಸೊ ಡೈಲಿ ಇದೇ ಪ್ರೊಸೆಸಿಂಗ್ ಇರುತ್ತೆ. ಡೈಲಿ ಹೇಳ್ಬೇಕು, ಸ್ನಾನ ಮಾಡಬೇಕು, ಮನೆ ಒರೆಸ್ಬೇಕು, ಬೇಗ ನಾಷ್ಟ ಮಾಡಬೇಕು ಅಂತ. ನಾನು ಇದೇ ರೀತಿ ಡೈಲಿ ತಲೆಗೆ ಸ್ನಾನ ಮಾಡ್ತಿದ್ರೆ ನನ್ನ ಹೇರು ಫುಲ್ಲು ಉದ್ರೋಗೋದಂತೂ ಗ್ಯಾರಂಟಿ. ಸೊ ಆದಷ್ಟು ಬಿಸಿನೀರನ್ನ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಬೆಚ್ಚಗಿರೋದನ್ನ ಉಯ್ಕೊಬೇಕು, ಇಲ್ಲಾಂದರೆ ಕೂದಲೆಲ್ಲ ಗಾನ್. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನೈಟು ಏನು ಊಟ ಮಾಡ್ತೀನಿ, ಹಾಗೆ ಯಾರೆಲ್ಲ ಬರ್ತಾರೆ ಅಂತ ತೋರಿಸ್ತೀನಿ. ಅಂದರೆ ಯಾರು ಮನೇಲಿ ಫಸ್ಟ್ ಟೈಮ್ ಹಾಕ್ಕೊಂಡಿರ್ತಾರೆ ಅವ್ರನ್ನ ಒಬ್ಬೊಬ್ರನ್ನೇ ಎಲ್ಲೋ ಕಳಿಸಲ್ವಂತೆ, ಅವ್ರ ಜೊತೆ ಒಬ್ಬರು ಇಲ್ಲ ಇಬ್ಬರು ಬರಬೇಕಂತೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಒಬ್ಬರು ಹಾಕ್ಸ್ಕೊಂಡಿರೋದ್ರಿಂದ ಅವ್ರ ಜೊತೆ ಒಬ್ಬರು ಇಬ್ಬರು ಬಂದು ಊಟ, ಹಾಲು ಆ ಥರ ಎಲ್ಲ ಕುಡ್ಕೊಂಡು ಪೂಜೆವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಇದಿಷ್ಟು ನಾನು ಸ್ವಲ್ಪ ತಿಳ್ಕೊಂಡಿರೋಂಥದ್ದು. ಇನ್ನು ತಿಳ್ಕೊಂಡಿರೋಂಥ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.